ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ನೋಡುವಂಥ ಒಂದು ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ಜೀವಿತದಲ್ಲಿ ದೇವರ ಕೃಪೆಯಿಂದ ಈ ಒಂದು ದೊಡ್ಡ ಸಭೆಯಲ್ಲಿ ಮೊದಲೇ ಸಾರಿ ನಿಲ್ಲುವಂಥ ಒಂದು ಅವಕಾಶವನ್ನು ನನಗೆ ದೇವರು ಕೊಟ್ಟಿದ್ದಕ್ಕಾಗಿ ನಾನು ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ. ನನ್ನನ್ನು ಪ್ರೀತಿಯಿಂದ ಆಹ್ವಾನ ಮಾಡಿ ನಮ್ಮನ್ನು ಯಾರು ಗುರುತಿಸ್ತೇ ಇದ್ದಾಗ ನಮ್ಮನ್ನು ಗುರುತಿಸಿ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಇದ್ದಂಥ ನಮ್ಮನ್ನು ಪ್ರೋತ್ಸಾಹ ಮಾಡಿ, ನೀವು ನಾಯಕರು, ದೇವರು ನಿಮ್ಮಲ್ಲಿದ್ದಾನೆ, ನೀವು ಕರ್ತನಿಗಾಗಿ ಮುಂದೆ ಓಡ್ರಿ ಎಂಬುದಾಗಿ ಪ್ರೋತ್ಸಾಹಿಸಿದಂಥ, ನಾನು ಯಾವಾಗಲೂ ಅಣ್ಣ ಅಂತ ಕರಿತೀನಿ ಅವ್ರನ್ನ, ಹಿರಿಯ ಸೇವಕರು ರಾಜೇಶ್ ಅಯ್ಯನವರಿಗೂ, ಪಾಂಡಿದೋರೆ ಅಯ್ಯನವರಿಗೂ, ಹಾಗೆ ಸಭೆಯ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ತಾಯರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ನನ್ನನ್ನು ಪ್ರೀತಿಯಿಂದ ಕರೆದು ವಾಕ್ಯ ಹಂಚುವುದಕ್ಕೆ ಅವಕಾಶ ಕೊಟ್ಟ ಈ ಸಭೆಗೆ, ನನ್ನ ALG ಸಭೆಗೆ ನಾನು ಯೇಸುವಿನ ನಾಮದಲ್ಲಿ ಹೃತ್ಪೂರ್ವಕವಾದಂಥ ವಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ನಿಜವಾಗ್ಲೂ ಅಮ್ಮ ಇದ್ದಾರೆ, ಸಂತೋಷ. ಯಾಕಂದರೆ ಕರ್ನಾಟಕದಲ್ಲಿ ನಮಗಿರುವಂಥ ಒಂದು ಚಿಕ್ಕ ಸೇವೆ ಅನುಭವದಲ್ಲಿ ಭಾಳಷ್ಟು ಸೇವಕರನ್ನ ನಾವು ಭೇಟಿಯಾದೆವು. ಆದರೆ ಆ ತಾಯಿಯ ಗರ್ಭದಲ್ಲಿ ಹುಟ್ಟಿರುವಂಥ ಒಬ್ಬ ಸೇವಕರು ವ್ಯತ್ಯಾಸವಾಗಿರುವುದನ್ನು ನಾವು ಕರ್ನಾಟಕದಲ್ಲಿ ಕಂಡಿದ್ದೇವೆ. ನಿಜವಾಗಲೂ ನಮಗೆ ಸಂತೋಷ ಆಯಿತು. ಬೆಳಗಾಂ ಜಿಲ್ಲೆ ಮೂಡಲ್ಗಿ ಅನ್ನುವಂಥ ಒಂದು ತಾಲೂಕು ನಮ್ಮದು, ಇತ್ತೀಚೆಗೆ ಹೊಸ ತಾಲೂಕಾಗಿದೆ. ಅಲ್ಲಿ ಮೆಥೋಡಿಸ್ಟ್ ಸಭೆ ಇದೆ. ಆ ಸಭೆಯ ಮೆಂಬರ್ ಆಗಿ ಮತ್ತು ಆ ಸಭೆ ಸದಸ್ಯನಾಗಿ ಯವನಸ್ಥನಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ನನಗಿತ್ತು ಪ್ರಿಯರೇ. ನಾನು ನೋಡಿದಾಗ ನಿಜವಾಗಲೂ ALG ನಮಗೆ ಪರಿಚಯ ಆದ ನಂತರ ನಾನು ಅನ್ಕೋತೇನೆ, ಇಲ್ಲಿವರೆಗೂ ನಾವು ಯಾರಿಗೂ ಪರಿಚಯ ಇರಲಿಲ್ಲ. ALG ಪರಿಚಯ ಆದಮೇಲೆ ನಾವೆಲ್ಲರಿಗೂ ಪರಿಚಯ ಆದೀವಿ. ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಪರಿಚಯ ಆಗುವಂತೆ ದೇವರು ಕೃಪೆ ಮಾಡಿದರು. ಅದು ನಿಮ್ಮ ಪ್ರಾರ್ಥನೆ, ಪ್ರೋತ್ಸಾಹ. ನಾನು ಒಂದು ಕಂಡಿದ್ದೇನೆ ಈ ಸಭೆಯಲ್ಲಿ, ನಮ್ಮ ALG ಅದರ ಒಂದು ಅರ್ಥ ಇದೆಯಲ್ಲ, ಅಂಕ್ಫಾರ್ಮ್ ಇದೆಯಲ್ಲ, ಆ ಪ್ರೀತಿಸೋದು ಮತ್ತು ಆರೈಕೆ ಮಾಡೋದು ಮತ್ತು ಉತ್ತೇಜನ ಪಡಿಸೋದು, ಸೇವೆ ಮಾಡೋದು ಇದೆಯಲ್ಲ, ಅದನ್ನು ನಾನು ನಿಜವಾಗ್ಲೂ ಇಲ್ಲಿ ಕಂಡಿದ್ದೇನೆ ಪ್ರಿಯ. ಯಾರೋ ಅಂತೇಳಿ ನಮ್ಮನ್ನು ಕೇರ್ ಮಾಡದೇ ಇರೋದಿಲ್ಲ. ಎಲ್ಲ ಸಂದರ್ಭದಲ್ಲೂ ನಮ್ಮ ವಿಷಯದಲ್ಲಿ ಕಾಳಜಿ, ಕರುಣೆ, ಪ್ರೀತಿ ತೋರಿಸುವ ಈ ಸಭೆಗೆ, ಈ ಸಂಸ್ಥೆಗೆ ನಾನು ಯೇಸುವಿನ ನಾಮದಲ್ಲಿ ನಿಜವಾಗಲೂ ಹೃತ್ಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸ್ತೇನೆ. 2026 2ನೇ ವಾರದಲ್ಲಿ ನಿಂತ್ಕೊಳ್ಳುವಂಥ ಕೃಪೆ ಇವತ್ತು ದೇವರು ನನಗೆ ಕೊಟ್ಟದ್ದಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹೇಳಬೇಕಾದ್ರೆ ಭಾಳ ಇದೆ ಪ್ರೇರೆ. ಕರ್ನಾಟಕದಲ್ಲಿ ನಿಜವಾಗ್ಲೂ ದೇವ್ರ ಕೃಪೆಯಿಂದ ನಾವೇನೂ ಇಲ್ಲದವರು, ಆದರೂ ಕೂಡ ದೇವರ ದಯೆಯಿಂದ ನಾನು ಬೆಳಗಾಂ ಜಿಲ್ಲೆ ಮೂಡಲ್ಗಿ ತಾಲೂಕು ಮತ್ತು ರಾಯಬಾಗ್ ಮತ್ತು ಬಾಗಲಕೋಟೆ ಜಿಲ್ಲೆ ಮುಧೋಳ್, ಹೀಗೆ ಒಂದು 3 ಅಥವಾ 4 ಸಭೆಗಳನ್ನ ನೋಡಿಕೊಳ್ಳುವಂಥ ಒಂದು ಕೃಪೆ, ಇಂಡಿಪೆಂಡೆಂಟ್ ಆಗಿ ಆ 4 ಸಭೆಗಳನ್ನ ನಡೆಸುವಂಥ ಕೃಪೆಯನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಆ ಕೃಪೆ ನಿಜವಾಗ್ಲೂ ನಮ್ಮನ್ನು ಯಾರು ಗುರುತಿಸ್ತೇ ಇದ್ದಾಗ ALG ಸಂಸ್ಥೆ ನಮ್ಮನ್ನು ಗುರುತಿಸಿ ನಾವಿದ್ದೀವಿ, ನೀವು ಓಡ್ರಿ ಅಂದಾಗ ನಾವಿನ್ನೂ ಓಡುವುದಕ್ಕಾಗಿ ನಮಗೆ ಇನ್ನೂ ಹೆಚ್ಚಾದಂಥ ಧೈರ್ಯ ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಜೊತೆಗೆ ಭಾಳಷ್ಟು ಸಹಾಯ ನಮಗೆ ದೊರಕಿದೆ ALG ಮೂಲಕ. ಕಳೆದ 1 ವರ್ಷದ ಮೇಲೆ ಆಯಿತು ಆ ಸಭೆ ನಮ್ಮನ್ನು ಪೋಷಿಸ್ತಾ ಇದೆ. ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಿದೆ. ನಮಗೆ ಫೈನಾನ್ಷಿಯಲಿ ಆಗಿರ್ಬೋದು, ಆತ್ಮಿಕವಾಗಿ, ಆಮೇಲೆ ಭೌತಿಕವಾಗಿ, ಎಲ್ಲ ವಿಷಯದಲ್ಲಿ ALG ಸಂಸ್ಥೆ ನಮಗೆ ಪ್ರೋತ್ಸಾಹ ಮಾಡ್ತಾ ಇದೆ. ನಮಗೆ ಬೆಳಗಾಂ ಜಿಲ್ಲೆ ನೆನೆಸ್ಕೊಂಡು ಪ್ರಾರ್ಥನೆ ಮಾಡುತ್ತಾ ನಮಗೆ ಪ್ರೋತ್ಸಾಹ ಮಾಡುವಂಥ ಆ ಕೈಗಳನ್ನ ದೇವರ ಆಶೀರ್ವಾದ ಮಾಡಲಿ. ಯಾಕಂದರೆ ಕರ್ನಾಟಕದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ರಕ್ಷಣೆ ಹೊಂದಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆ ಮಾಡುವಂಥ ಸಹಾಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ, ALG ಒಂದು ಮಿಷನ್ನಲ್ಲಿ ನಾನು ಒಬ್ಬ ಸದಸ್ಯನಾಗಿ, ಒಬ್ಬ ಮೆಂಬರ್ ಆಗಿ ಇರುವಂಥ ಒಂದು ಅವಕಾಶ ನನಗೆ ಕೊಟ್ಟದ್ದಕ್ಕಾಗಿ ಮತ್ತೊಂದು ಸಾರಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸ್ತಾನೆ.
ಹಲ್ಲೆಲೂಯಾ. ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೇಯರೆ. ದೇವರ ಪ್ರಸನ್ನತೆ ಇರುವ ಈ ಸ್ಥಳದಲ್ಲಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾ ಇದೆ. ನಾವು ಒಂದೇ ಮನಸ್ಸಿನಿಂದ ಈ ಸ್ಥಳದಲ್ಲಿ ಸೇರಿ ಬರೋಣ. ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡುತ್ತಾ ಹೇಳೋಣ, ದೇವರೇ ಇವತ್ತು ನನ್ನೊಟ್ಟಿಗೆ ನೀನು ಮಾತನಾಡು. ಹೊಸ ವರ್ಷದ 2ನೇ ಭಾನುವಾರದಲ್ಲಿ ದೇವರಾತ್ಮನೇ ನನ್ನೊಟ್ಟಿಗೆ ನೀನು ಮಾತನಾಡೆಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರೇಯರೆ. ನಮ್ಮ ದೇವರು ನಮ್ಮೊಟ್ಟಿಗೆ ಮಾತನಾಡುವಾತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನೇ, ನಿನಗೆ ವಂದನೆಗಳಪ್ಪ, ನಿನಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆಯನ್ನು ನಾನು ಸ್ವಾಗತ ಮಾಡುತ್ತೇನೆ ಸ್ವಾಮಿ. ALG ಮೂಲಕವಾಗಿ ದೇವರಾತ್ಮನೇ, ಕರ್ನಾಟಕದ 31 ಜಿಲ್ಲೆಯಲ್ಲಿ ನೀನು ಮಾಡ್ತಾ ಇರುವ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಾವು ಕೇಳದಿದ್ದರೂ ದೇವರೇ ನಮ್ಮ ಕೊರತೆಗಳನ್ನ ನೀಗಿಸುತ್ತಾ ಈ ಸಂಸ್ಥೆಯ ಮೂಲಕವಾಗಿ ಪವಿತ್ರಾತ್ಮನೆ ನೀನು ಮಾಡುವ ಎಲ್ಲ ಕಾರ್ಯಗಳಿಗಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಕಂಪ್ಲೀಟ್ ಆಗಿ ನಿನ್ನ ಪ್ರಸನ್ನತೆಯಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಈ ಆರಾಧನೆಯ ವಾಕ್ಯ ಭಾಗದಲ್ಲಿ ದೇವರೇ ನೀನು ಮಾತನಾಡಿ ಜನರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ನೀನು ಮಾತನಾಡಪ್ಪ. ಸಭೆ ಹಿರಿಯರನ್ನ, ನಾಯಕರನ್ನ, ಸೇವಕರನ್ನ, ಇಲ್ಲಿರುವ ಎಲ್ಲ ತಾಯಿಂದರನ್ನ, ಯವನಸ್ಥರಿಯರನ್ನ ಪರಿಶುದ್ಧಾತ್ಮನೆ ನಿನ್ನ ವಾಕ್ಯದಿಂದ ನೀನು ಮಾತನಾಡಿ ಹೊಸ ಕಾರ್ಯವನ್ನು ಮಾಡಿ ಈ ಹೊಸ ವರ್ಷದಲ್ಲಿ ಒಂದು ದೊಡ್ಡ ಜಯವನ್ನು ಕೊಟ್ಟು ತಮ್ಮ ಓಟವನ್ನು ದೇವರೇ ಸ್ಥಿರಚಿತ್ತದಿಂದಲೂ ಸಮಾಧಾನದಿಂದಲೂ ಧೈರ್ಯದಿಂದಲೂ ಈ ಲೋಕವನ್ನು ಜಯಿಸುತ್ತಾ, ಶರೀರದ ಇಚ್ಛೆಗಳನ್ನು ಜಯಿಸುತ್ತಾ, ಸೈತಾನನ ಎಲ್ಲ ಕಾರ್ಯವನ್ನು ಜಯಿಸುತ್ತಾ ನಿಮ್ಮ ಸನ್ನಿಧಾನದಲ್ಲಿ ನಿಂತುಕೊಳ್ಳುವುದಕ್ಕಾಗಿ, ನಿಮ್ಮ ಸಮ್ಮುಖದಲ್ಲಿ ಸಾಕ್ಷಿಗಳಾಗಿ ನಿಂತುಕೊಳ್ಳುವುದಕ್ಕಾಗಿ ಪವಿತ್ರಾತ್ಮನೇ ನೀನು ಮಾತನಾಡು ಸ್ವಾಮಿ. ಬದುಕಿಸುವಂಥದ್ದು ನಿನ್ನ ವಾಕ್ಯ, ಕಾರ್ಯ ಸಾಧಕವಾದದ್ದು ನಿನ್ನ ವಾಕ್ಯ, ಪರಿಸ್ಥಿತಿಗಳನ್ನ ಬದಲಾಯಿಸುವುದು ನಿನ್ನ ವಾಕ್ಯ. ನಿನ್ನ ವಾಕ್ಯವಿಲ್ಲದೆ ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲಪ್ಪ. ಈ ಸಭೆಯಲ್ಲಿ ನಿಂತುಕೊಳ್ಳುವಂಥ ಭಾಗ್ಯವನ್ನು ನನಗೆ ಕೊಟ್ಟಿದ್ದೆ ಯೇಸುವೆ. ಅಲ್ಪನಾದ ನನ್ನನ್ನು, ಏನು ಗೊತ್ತಿಲ್ಲದಾದಂಥ ನನ್ನನ್ನು ಈ ಸ್ಥಳದಲ್ಲಿ ನಿಲ್ಲಿಸಿದ್ದಿ ಪವಿತ್ರಾತ್ಮನೆ, ನೀನೇ ಮಾತನಾಡು ಸ್ವಾಮಿ. ನನ್ನ ಜನರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ನೀನು ಮಾತನಾಡು ದೇವರೇ. ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ ಪವಿತ್ರಾತ್ಮನೆ. ನಿನ್ನ ಕಾರ್ಯ ನಡೆಯಲಿ ಅಪ್ಪ. ಬರಿದಾಗಿ ಬಂದಿರುವ ಹೃದಯ ತುಂಬಿಸಲ್ಪಟ್ಟವರಾಗಿ ಜಯದೊಂದಿಗೆ ಹೋಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಪರಿಶುದ್ಧಾತ್ಮ ನಿಮ್ಮನ್ನು ಸ್ವಾಗತಿಸುತ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಪರಲೋಕದ ನಮ್ಮ ತಂದೆ, ಆಮೇನ್. ಜೋರಾಗಿ ಹೇಳೋಣ, ಆಮೇನ್. ಹಲ್ಲೆಲೂಯಾ. ಇನ್ನೂ ಜೋರಾಗಿ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ನಾಟಕದ ದೊಡ್ಡ ಜಿಲ್ಲೆ ಆಗಿರುವಂಥ ಬೆಳಗಾಂ ಜಿಲ್ಲೆಯಲ್ಲಿ ಕರ್ತನ ಸೇವೆಯನ್ನು ಮಾಡುವಂಥ ಕೃಪೆಯನ್ನು ಕೊಟ್ಟು ಕಳೆದ 12ರಿಂದ 13 ವರ್ಷಗಳಿಂದ ಸೇವೆಯಲ್ಲಿ ಇರುವಂತೆ ದೇವರು ನನಗೆ ಸಹಾಯ ಮಾಡಿ ವ್ಯತ್ಯಾಸವಾದಂಥ ಕಾರ್ಯ. ಒಂದು ದಿನ ನಮ್ಮ ಕುಟುಂಬ, ಇಡೀ ಕುಟುಂಬವೇ ಲೋಕವನ್ನು ಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿತ್ತು ಪ್ರೇಯರ್. ನಾನು ಚಿಕ್ಕದಾಗಿ ನನ್ನ ಸಾಕ್ಷ್ಯ ನೀಡಿ ವಾಕ್ಯವನ್ನು ನಾನು ಮುಂದುವರಿಸ್ತೇನೆ. ನಾನು ಏನೂ ಗೊತ್ತಿಲ್ಲದಿರುವಂಥ ವ್ಯಕ್ತಿ. ನಮ್ಮ ತಂದೆ ಭಯಂಕರವಾದಂಥ ಕುಡುಕ. ಅವರೊಂದಿನ ಕುಡಿತಾನೆ ಆ ಒಂದು ಕುಡುಕ್ತನದಲ್ಲಿ ಸತ್ತು ಹೋದರು. ನಮ್ಮ ತಾಯಿ ನಮ್ಮನ್ನು ನೋಡಿಕೊಳ್ಳುತ್ತಾ ಜೀವನ ಮಾಡುವಾಗ ಭಾಳ ಬಡತನದ ಪರಿಸ್ಥಿತಿ. ಆದರೆ ದೇವರ ಕೃಪೆಯಿಂದ ಯೇಸುವನ್ನು ತಿಳ್ಕೊಳ್ಳುವಂತೆ ನನ್ನ ಮುಡಲ್ಗಿ ಮೆಥೋಡಿಸ್ಟ್ ಸಭೆಯಲ್ಲಿ ನನಗೆ ಅನೇಕ ಯವನಸ್ಥರು ಅವರಿವತ್ತು ಸೇವಕರಾಗಿ
ಹೊರಗಡೆ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆ ಸೇವಕರು ನನಗೆ ವಾಕ್ಯವನ್ನು ಹೇಳುತ್ತಾ ಹಾಗೆ ಸಭೆಯಲ್ಲಿ ನಾನು ಮುಂದೆ ಬೆಳೆಯುತ್ತಾ ಬಂದೆ. ಹಾಗೆಯೇ ನಾನು ಆ ಸಭೆ ಎಲ್ಲ ಕಾರ್ಯಗಳಲ್ಲಿ ತೊಡಗಿಕೊಂಡು ಹೋಗ್ತಾ ಇರುವಾಗ ಒಂದು ಪರಿಸ್ಥಿತಿಗೋಸ್ಕರವಾಗಿ ಒಬ್ಬ ಸೇವಕರಿಗೆ ನಾನು ಕಾಲ್ ಮಾಡ್ತೇನೆ. ಅವರು ಪಾಸ್ಟರ್ ಸತ್ಯನಾರಾಯಣಪ್ಪ ಎಂಬುದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಈ ಥರ ನಮ್ಮ ಸಮಸ್ಯೆ ಇದೆ ಸರ್ ಅಂತೇಳಿ ಯಾವುದೋ ಒಂದು ವಿಷಯಕ್ಕಾಗಿ ನಾನು ಕಾಲ್ ಮಾಡಿದಾಗ ಅವ್ರು ಖಂಡಿತ ನನ್ನ ಜೊತೆಗೆ ಮಾತಾಡಿದರು. ಮಾತಾಡಿ ಅವರು ಪ್ರೇಯರ್ ಮಾಡ್ತಾರೆ, ನನಗೆ ಪರಿಚಯ ಆಗ್ತಾರೆ. ಅದರ ನಂತರ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಒಂದು ಮಾತು ಹೇಳಿದರು, ನೀವೇನು ಕೆಲಸ ಮಾಡ್ತೀರ ಅಂತ ಕೇಳಿದಾಗ ನಾನು ಈ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಕೆಲಸ ಮಾಡ್ತಾನಂತ ಹೇಳಿದೆ. ಅವ್ರು ಹೇಳಿದರು, ಇನ್ನು ಮುಂದೆ ದೇವರು ತನ್ನ ಸೇವೆಗಾಗಿ ನಿಮ್ಮನ್ನು ಉಪಯೋಗಿಸ್ತಾನೆ, ಒಂದು ಪೆನ್ನು ಮತ್ತು ಬುಕ್ಕನ್ನು ನೀವು ತೆಗೆದಿಟ್ಕೊಡ್ರಿ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಸರ್ ನನ್ನ ಹತ್ರ ನನಗೆ ಓದಕ್ಕೆ ಬರೋದಿಲ್ಲ, ನನಗೆ ಓದೋದಕ್ಕೂ ಬರೆಯೋದಕ್ಕೂ ಬರೋದಿಲ್ಲ ಅಂಥೇಳಿ ನಾನು ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದರು, ಇಲ್ಲ ದೇವರು ನೀನು ಉಪಯೋಗಿಸ್ತಾನೆ, ಆ ಕೆಲಸ ನೀನು ಮಾಡಂತ ಹೇಳಿದಾಗ ಕ್ರಮೇಣ ಹೋಗ್ತಾ ಪ್ರಿಯರೇ ಅನೇಕ ಈ ರೀತಿಯಾದಂಥ ಸೇವಕರೊಂದಿಗೆ ನಾನು ಬೆರೆತು ಸೇವೆ ಮಾಡ್ತಾ ಹೋಗುವಾಗ ದೇವರು ವ್ಯತ್ಯಾಸವಾಗಿ ಸಾಯಬೇಕಾದ ನನ್ನ ಇಡೀ ಕುಟುಂಬವನ್ನು ಬದುಕಿಸಿ ದೇವರು ತನ್ನ ಸನ್ನಿಧಾನದಲ್ಲಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ನಮ್ಮ ತಂಗಿ ಮದುವೆ ಆಗ್ತದೆ, ಇಬ್ಬರು ತಂಗಿಯರು ಮದುವೆ ಆಗ್ತದೆ, ನಮ್ಮ ತಮ್ಮನ ಮದುವೆ ಆಗ್ತದೆ. ಈ ರೀತಿ ದೇವರು ಅನೇಕ ಕಾರ್ಯಗಳನ್ನು ಮಾಡಿ ತನ್ನ ಸೇವೆಯಲ್ಲಿ ಏನೂ ಗೊತ್ತಿಲ್ಲದಿರುವ ನನ್ನನ್ನು ಇವತ್ತು ಆ 4 ಸಭೆಗಳನ್ನು ಇಂಡಿಪೆಂಡೆಂಟ್ ಆಗಿ ನೋಡಿಕೊಳ್ಳುವಂಥ ಒಂದು ಕೃಪೆಯನ್ನು ದೇವರು ನನಗೆ ಕೊಟ್ಟರು. ಅದರ ನಂತರ ಪ್ರಿಯರೇ ನನಗೆ ಪರಿಚಯ ಆಗಿದ್ದೆ ALG. ಒಂದು ಕಡೆ ನಮ್ಮ ಪಾಡಿಗೆ ನಾವಿದ್ದೆವು, ಬಟ್ ALG ನನಗೆ ಪರಿಚಯ ಆದ ಮೇಲೆ ದೇವರು ಭಾಳ ಹೊಸ ಕಾರ್ಯವನ್ನು ಮಾಡಿದರು. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ ನಾನು ಆರ್ಥಿಕವಾಗಿ ಭಾಳ ಡೌನ್ ಇದೆ, ಅದರ ವಿಷಯದಲ್ಲೂ ದೇವರು ನನ್ನ ಆಶೀರ್ವಾದ ಮಾಡ್ತಾ ಬಂದರು. ಆನಂತರ ಇಡೀ ನಮ್ಮ ಕುಟುಂಬ, ನನ್ನ ಪ್ರಿಯರೇ, ಇವತ್ತು ನಮ್ಮ ತಾಯಿ ಆಗಿರ್ಬೋದು, ತಂಗಿಯರಾಗಿರ್ಬೋದು, ಎಲ್ಲರೂ ರಕ್ಷಣೆ ಹೊಂದಿಕೊಂಡು ಅವರು ಕೂಡ ಸೇವೆಗೆ ನಮಗೆ ಸಹಾಯಕರಾಗಿ ನಿಂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಸೊ ಈ ರೀತಿ ದೇವರು ಅನೇಕ ಕಾರ್ಯವನ್ನು ಮಾಡಿ ಏನು ಗೊತ್ತಿಲ್ಲದಿರುವಂಥ ನನ್ನನ್ನು ತನ್ನ ಸೇವೆಯಲ್ಲಿ ಇವತ್ತು ನಡೆಸ್ತಾ ಇದ್ದಾನೆ. ನಾನು ಯಾಕೆ ಈ ಸಾಕ್ಷಿಯನ್ನು ಹೇಳ್ತಾ ಇದ್ದೇನೆಂದರೆ, ಇವತ್ತು ನನ್ನ ಪ್ರಸಂಗದ ವಾಕ್ಯದ ತಲೆಬರ ಏನೆಂಬುದಾಗಿ ನೋಡುವಾಗ ದೇವರು ಹೊಸ ಕಾರ್ಯವನ್ನು ಮಾಡುವನು. ಇವತ್ತು ವಾಕ್ಯದ ತಲೆಬರ 2026ರಲ್ಲಿ ಜನವರಿ 2ನೇ ವಾರದಲ್ಲಿ ದೇವರು ಈ ಸಭೆಗೆ ನನ್ನನ್ನು ಕಳಿಸಿದ್ದಾರೆ. ನಾನು ಬರಬೇಕಾದ್ರೂ ಬಹಳ ಹೋರಾಟ. ನನ್ನ ತಂಗಿ ಮಗಳಿಗೆ ಹುಷಾರಿಲ್ಲ, ಪಾಸ್ಟರ್ ನೋಡಿದ್ದಾರೆ, ಪಾಂಡೆಯನವರೆಲ್ಲ ಬಂದು ಪ್ರೇಯರ್ ಮಾಡಿದರು. 1.5 ವರ್ಷದ ಮಗಳು ಆರ್ಯಾನ್ ಎಂಬುದಾಗಿ ಉಸಿರಾಟ ತೊಂದರೆಯಿಂದ ICU ಇದೆ. ಮಗಳು ICU ಇದೆ. ನಮ್ಮ ಅಳಿಯ ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರ ಮಗಳು ICU ಇದೆ. ನಾನು ಬರಬೇಕಾ ಬೇಡ ಗೊತ್ತಿಲ್ಲ, ಊರಿಗೆ ಹಬ್ಬಕ್ಕೆ ಬಂದಿದ್ರು ಅವರು. ಆದರೆ ಅದರ ಮಧ್ಯದಲ್ಲಿ ಈ ಮೀಟಿಂಗ್ ಇದ್ದ ಮೇಲೆ ದೇವರೇ ಹೊಸ ವರ್ಷದಲ್ಲಿ ಮೊದಲನೇ ಮೀಟಿಂಗ್ ಹೋದರೆ ಚೆನ್ನಾಗಿರ್ತದಲ್ಲ, ನಾನು ಬಿಟ್ಟರೆ ತೊಂದರೆ ಆಗ್ಬೋದು ಅಂತೇಳಿ ಅಂದ್ಕೊಂಡು, ಬಟ್ ನಾನು ಪ್ರಾರ್ಥನೆ ಮಾಡಿ ತೀರ್ಮಾನ ಮಾಡಿ ಇಲ್ಲಿಗೆ ಬಂದೆ. ಪ್ರಿಯರೇ, ದೇವರಿಗೆ ಸ್ತೋತ್ರ. ನಾನು ಬೆಳಗ್ಗೆ ಕಾಲ್ ಮಾಡಿದಾಗ ಹೇಳಿದರು, ಇಲ್ಲ ಆ ಮಗು ನಾರ್ಮಲ್ ಆಗಿದೆ ಮತ್ತು ಅವಳಿಗೆ ಸೆಂಟ್ರಲ್ ಲೈನ್ ಇಂಜೆಕ್ಷನ್ ತೆಗ್ದಿದ್ದಾರೆ ಅಂತ ಹೇಳಿದರು. ಹಲ್ಲೆಲೂಯಾ. ನಿನ್ನೆ ಸೇವಕರೊಂದು ಮಾತಾಡಿದ್ದೆ, ನಾನು ಕೇಳಿದೆ, ನೀವು ಇಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀರಿ, ನೀವು ದೇವರ ಕಾರ್ಯ ಮಾಡಕ್ಕೆ ಬಂದಿದ್ದೀರಿ, ದೇವರು ನಿಮ್ಮ ಕಾರ್ಯವನ್ನು ಅಲ್ಲಿ ಮಾಡ್ತಾರೆ. ಹಲ್ಲೆಲೂಯಾ. ಅವ್ರು ಹೇಳಿದ ತಕ್ಷಣ ಆಮೇನ್ ಎಂಬುದಾಗಿ ಹೇಳಿ ನಾ ಮಾತನ್ನು ನಂಬಿದೆ. ನಿಜವಾಗ್ಲೂ ನನ್ನ ದೇವರಲ್ಲಿ ಕಾರ್ಯ ಮಾಡಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಮ್ಮ ಅಳಿಯ ಅಲ್ಲಿರಬೇಕಾಗಿತ್ತು, ಆರಾಧನೆಗೆ ಇಲ್ಲಿ ಸಭೆಯಲ್ಲಿದ್ದಾರೆ. ಆಮೇನ್. ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆಂದರೆ, ಇವತ್ತು ದೇವರ ಆತ್ಮ ನಿಮ್ಮೊಟ್ಟಿಗೆ ಮಾತಾಡುವಂಥ ಸ್ವಲ್ಪ ಹೊತ್ತಿನಲ್ಲಿ ಹೊಸ ಕಾರ್ಯವನ್ನು ದೇವರು ಮಾಡ್ತಾನೆ. ಸಾಯಬೇಕಾದ ನನ್ನ ಕುಟುಂಬ, ಕೆಟ್ಟು ಹೋಗಿರುವ ನನ್ನ ಕುಟುಂಬ, ಗತಿ ಇಲ್ಲದಿರುವ ನನ್ನ ಕುಟುಂಬ, ಊಟಕ್ಕೂ ಹಣದ ಸಮಸ್ಯೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಪರಿಸ್ಥಿತಿಯನ್ನು ಸಿಕ್ಕಾಕೊಂಡು ಅವಮಾನಕ್ಕೊಳಗಾಗಿ ತಿರಸ್ಕಾರ ಹೊಂದಿ ಇನ್ನೇನು ಇಡೀ ಕುಟುಂಬ ಸತ್ತು ಹೋಗೋಣ ಅನ್ನುವಂಥ ಯೋಚನೆ ಮಾಡಿರುವಂಥ ನನ್ನ ಕುಟುಂಬ ಇವತ್ತು ಯೇಸು ಕ್ರಿಸ್ತನು ಬಂದ ಮೇಲೆ ಹೊಸ ಕಾರ್ಯವನ್ನು ಮಾಡಿ ಇವತ್ತು ನಿಮ್ಮ ಮುಂದೆ ದೇವರು ನಿಲ್ಲಿಸಿದಾನಂದರೆ 2026ರಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದೇವರು ಹೊಸ ಕಾರ್ಯವನ್ನು ಮಾಡಬೇಕಂದ್ರೆ ಆ ಕಾರ್ಯವನ್ನು ಕುರಿತಾಗಿ ಇವತ್ತು ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ಹೋಗೋಣ ಪ್ರಿಯರೇ. ನನ್ನ ಸಾಕ್ಷಿಯನ್ನು ನಾನು ಚಿಕ್ಕದಾಗಿ ಹೇಳಿದ್ದೇನೆ. ನನಗೆ ಕೊಟ್ಟಂಥ ಸ್ವಲ್ಪ ಈ ಸಮಯದಲ್ಲಿ ನಾವು ವಾಕ್ಯ ಭಾಗವನ್ನು ನೋಡುವಂಥವರಾಗಿರೋಣ ಪ್ರಿಯರೇ. ಯೆಶಾಯ ಪ್ರವಾದನೆ ಗ್ರಂಥ
ಆ ಒಂದು ವಾಕ್ಯವನ್ನು ಓದಲಿಕ್ಕೆ ಬಯಸೋಣ. ಯೆಶಾಯ 43ನೇ ಅಧ್ಯಾಯ 18, 19. ಯಾರಾದರೂ ಒಬ್ಬರು ಆ ವಾಕ್ಯವನ್ನು ಓದ್ರಿ. ಹಾ ಹಾ ಈಗೋ ಹೊಸ ಕಾರ್ಯವನ್ನ ಮಾಡುವೆನು, ಈಗ ತಲೆದೂರುತ್ತದೆ. ಹಲ್ಲೆಲೂಯಾ. ಒಂದು ವಾಕ್ಯ ನಮಗೆ ಹೇಳ್ತಾ ಇದೆ, ನಾನು ಹೊಸ ಕಾರ್ಯವನ್ನ ಮಾಡ್ತೇನೆ ಎಂಬುದಾಗಿ. ಆಮೇನ್. ಜೋರಾಗಿ ಆಮೇನ್. ಹೊಸ ಕಾರ್ಯ ಯಾರಿಗೆಲ್ಲ ಇಷ್ಟ ಅಲ್ಲ? 2025 ನಾವು ಕ್ರಿಸ್ಮಸ್ ಆಚರಣೆ ಮಾಡಿದೆವು. ಮಾಡಿದ್ರಲ್ಲ ಕ್ರಿಸ್ಮಸ್ ಎಲ್ಲರೂ? ಎಸ್, ಇಲ್ಲಿ ಕ್ರಿಸ್ಮಸ್ ಅಂತೂ ಬಹಳ ಅದ್ಭುತವಾಗಿ ಆಶ್ಚರ್ಯವಾಗಿ ನಡೆದಿದ್ದನ್ನು ನಾವು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ದೇವೆ. ಹಲ್ಲೆಲೂಯಾ. ಹೊಸ ಚರ್ಚಲ್ಲಿ ಅದ್ಭುತವಾಗಿ, ಯಾಕೆಂದರೆ ಈ ಸಾರಿ ನಮ್ಮ ಜಿಲ್ಲೆ ಕಡೆಗೆ ಅಣ್ಣವ್ರು ಬರಬೇಕಾಗಿತ್ತು. ಭಾಳಷ್ಟು ಪ್ರೋಗ್ರಾಮ್ಗಳನ್ನ ಅರೇಂಜ್ ಮಾಡಿದ್ದೀವಿ ನಾವು. ಬಟ್ ಇಲ್ಲಿ ಈ ಒಂದು ಹೊಸ ಚರ್ಚಲ್ಲೇ ನಾವು ಮಾಡಬೇಕನ್ನೋ ಕಾರಣಕ್ಕಾಗಿ ಅಲ್ಲಿ ಎಲ್ಲ ಕಾರ್ಯಗಳನ್ನ ಅವರು ಬರೋಕ್ಕಾಗಲಿಲ್ಲ. ಕ್ರಿಸ್ಮಸ್ ಕಾರ್ಯ ನೆನಪೇರೆ. ಗಮನ ಇಟ್ಟು ವಾಕ್ಯವನ್ನು ಕೇಳೋಣ. ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಗಮನ ಇಟ್ಟು ವಾಕ್ಯವನ್ನು ಕೇಳೋಣ. 2025ರಲ್ಲಿ ನಾವು ಕ್ರಿಸ್ಮಸ್ ಕಾರ್ಯವನ್ನು ಮಾಡಿದೆವು. ಪ್ರಿಯರೇ, ಏನೆಲ್ಲ ಹೊಸ ಒಂದು ಕಾರ್ಯ ನಡೀತು ಕ್ರಿಸ್ಮಸ್ನಲ್ಲಿ ಹೇಳೋದಕ್ಕೆ ಯಾರಾದರೂ ಬಯಸ್ತೀರಾ? ನಾನೇ ಮೊದಲು ಹೇಳ್ತೇನೆ, ಹೊಸ ಚರ್ಚನ್ನು ದೇವರು ಕೊಟ್ಟರು. ಹಲ್ಲೆಲೂಯಾ. ಹೊಸ ಚರ್ಚಲ್ಲಿ ಕ್ರಿಸ್ಮಸ್ ಆಚರಣೆ ನೀವು ಮಾಡಿದ್ರಿ. ನೆಕ್ಸ್ಟು ಏನೆಲ್ಲ ಹೊಸದಾಯಿತು 2025ರಲ್ಲಿ ಹಬ್ಬ ಮಾಡಬೇಕಾದ್ರೆ ಏನೆಲ್ಲ ಹೊಸದು ಮಾಡ್ಕೊಂಡಿವಿ ನಾವಲ್ಲ, ಏನೆಲ್ಲ ಚೇಂಜ್ ಆಯಿತು ಎಂಬುದಾಗಿ ಸ್ವಲ್ಪ ನಾವು ಯೋಚನೆ ಮಾಡೋಣ ಪ್ರಯತ್ನ. ಹಬ್ಬದಲ್ಲಿ ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ತೊಗೊಂಬಂದಿವ. ಆಮೇಲೆ ಮನೆಗೆ ಹೊಸ ಪೇಂಟ್ ಹಾಕಿದ್ದೀವಿ, ಹೊಸ ಲೈಟ್ ಹಾಕಿದ್ದೀವಿ, ಹೊಸ ಶೂಸ್ ತೊಗೊಂಡಿರ್ಬೋದು, ಹೊಸ ಗೋಲ್ಡ್ ತೊಗೊಂಡಿರ್ಬೋದು, ಹೊಸ ಬೈಕ್ ತೊಗೊಂಡಿರ್ಬೋದು. ಅನೇಕ ಹೊಸ ವಸ್ತುಗಳು ನಮ್ಮ ಕುಟುಂಬಕ್ಕೆ 2025ರಲ್ಲಿ ಬಂತು ಪ್ರೇರೆ. ಹಬ್ಬದ ನಿಮಿತ್ತ ಎಲ್ಲವನ್ನ ನಾವು ತಗೊಂಡಿದ್ದೇವೆ. 2026ರಲ್ಲಿ ನಾವು ಜನವರಿ 1ನೇ ತಾರೀಕೆ ಹೊಸ ವರ್ಷಕ್ಕೆ ನಾವು ಕಾಲಿಡುವಾಗ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ ಪ್ರಿಯರೇ. ದೇವರ ಆತ್ಮನ ಇದನ್ನು ಮಾತಾಡ್ತಾ ಇದ್ದಾರೆ. ಹೇಗೆ ಹೊಸದಾಗಿರುವ ವಸ್ತುಗಳನ್ನು ನಾವು ಖರೀದಿಸಿದೆವೋ, ಹಾಗಾದರೆ ನಮ್ಮ ಹೃದಯದಲ್ಲಿ ಏನಾದರೂ ಒಂದು ಹೊಸದಾಗಿರುವಂಥ ಬದಲಾವಣೆ ಏನಾದರೂ ಕಾಣಿಸ್ಕೊಂತ ಇವತ್ತು ದೇವರು ತನ್ನ ಆತ್ಮನ ಮೂಲಕವಾಗಿ ಮಾತಾಡಲಿಕ್ಕೆ ಬಯಸ್ತಾರೆ. ಕೊರಿಂಥ ಪತ್ರಿಕೆ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯವನ್ನು ಒಬ್ಬರು ಯಾರಾದರೂ ವಾಕ್ಯವನ್ನು ಓದ್ರಿ. 2 ಕೊರಿಂಥ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿ ಆಗ್ತಾರೆ. ಗಮನ ಇಟ್ಟು ವಾಕ್ಯವನ್ನ ಕೇಳೋಣ. ಹೊಸ ಕಾರ್ಯವನ್ನ ದೇವರು ಮಾಡಬೇಕಂದ್ರೆ ಒಬ್ಬ ಮನುಷ್ಯನು ಕ್ರಿಸ್ತನಲ್ಲಿದ್ದವನು ಹೊಸದಾಗಿ ಹುಟ್ಟಲೇಬೇಕು ಪ್ರೇಯರ್. ನೂತನ ಸೃಷ್ಟಿ ಆಗಲೇಬೇಕು. ಹಳೆ ಮನೆ ಹೋದ ಮೇಲೆ ಹೊಸ ಮನೆಯನ್ನು ನಾವು ತೆಗೆದುಕೊಳ್ತೀವಿ. ನಮಗೆ ಹೊಸ ಮನೆ ಬೇಕಂತೇಳಿ, ಹೊಸ ಬಟ್ಟೆ ಬೇಕೆಂಬುದಾಗಿ ತೆಗೆದುಕೊಳ್ತೀವಿ. ಹೊಸ ಏನಾದರೂ ಪ್ರೇರೆ ನೋಡಿದ್ದನ್ನು ನಾವು ಖರೀದಿ ಮಾಡೋದಕ್ಕೆ ಬಯಸ್ತೀವಿ. ಹೊಸದಾಗಿರುವುದು ನನ್ನ ಮನೆಗೆ ಇದು ಬೇಕೆಂಬುದಾಗಿ. ಹಾಗಾದರೆ ದೇವರ ವಾಕ್ಯ ಪೌಲನ ಮೂಲಕ ಕೊರಿಂಥ ಸಭೆಗೆ ದೇವರು ಹೇಳ್ತಾ ಇದ್ದಾನೆ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಯಾಗ್ತಾರೆ. ಹಲ್ಲೆಲೂಯಾ. ಪೌಲನು ಈ ಮಾತು ಮರಿಬೇಕಾದ್ರೆ ಆ ಸಭೆಯಲ್ಲಿ ಸುಳ್ಳು ಬೋಧಕರು ಬಂದು ವ್ಯತ್ಯಾಸವಾದ ಬೋಧನೆ ಮಾಡ್ತಿದ್ರು. ಸಭೆ ಅನೇಕ ರೀತಿಯಾದಂಥ ಪಾಪದ ಕಾರ್ಯಗಳಲ್ಲಿತ್ತು. ಪೌಲನು ತನ್ನನ್ನು ಬದಲಾವಣೆ ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಸೌಲನಾಗಿದ್ದಂಥ ಪೌಲನು ಹಿಂದೆ ಸೌಲನಾಗಿದ್ದ, ಯೇಸುವನ್ನ ಕಂಡುಕೊಂಡ ಮೇಲೆ ಪೌಲನಾಗಿ ಬದಲಾಗ್ತಾನೆ. ಕ್ರೈಸ್ತರನ್ನು ಹಿಂಸಿಸುವವನಾಗಿದ್ದ, ಕ್ರೈಸ್ತರನ್ನು ಕಂಡ್ರೆ ಅವರಿಗೆ ವಿರೋಧವಾಗಿ ನಿಲ್ಲುವವನಾಗಿದ್ದ.
ಆದರೆ ಪ್ರಿಯರೇ, ಯೇಸುವನ್ನ ಕಂಡುಕೊಂಡ ಮೇಲೆ, ಕ್ರಿಸ್ತನಲ್ಲಿ ಬಂದ ಮೇಲೆ ಹಳೆಯ ಎಲ್ಲ ಸ್ವಭಾವವನ್ನು ಬಿಟ್ಟು ನೂತನ ಮನುಷ್ಯನಾಗಿ ಬರೀತಾನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯವನ್ನು ಕೇಳುತ್ತಿರುವ ದೇವ ಜನರೇ, ನಮ್ಮ ಬಟ್ಟೆ ಚೇಂಜ್ ಆದರೆ ಸಾಲದು, ನಮ್ಮ ಮನೆ ಕಲರ್ ಚೇಂಜ್ ಆದರೆ ಸಾಲದು, ನಮ್ಮ ವಸ್ತುಗಳು ಚೇಂಜ್ ಆದರೆ ಸಾಲದು, ನಮ್ಮ ಹೃದಯ ಹೊಸದಾಗಿ ಹುಟ್ಟಲೇಬೇಕು ಪ್ರೇಯರ್. ಆಮೆನ್. ಸಭೆಗೆ ಬರುವ ಪ್ರತಿಯೊಬ್ಬರು, ಯೇಸುವನ್ನ ನಂಬಿರುವ ಪ್ರತಿಯೊಬ್ಬರಿಗೂ ದೇವರಾತ್ಮನ ಹೇಳ್ತಾ ಇದ್ದಾನೆ, 2026ರಲ್ಲಿ ನಿನ್ನ ಕುಟುಂಬದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಕೆಲಸದಲ್ಲಿ ಏನಾದರೂ ಒಂದು ಹೊಸ ಕಾರ್ಯ ನಡಿಬೇಕಂದ್ರೆ ನಾವು ನೂತನ ಸೃಷ್ಟಿಗಳಾಗಲೇಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಜೀವಿತವನ್ನು ಬದಲಾವಣೆ ಮಾಡಿಕೊಳ್ಳದೆ ಯಾವ ಹೊಸ ಕಾರ್ಯವು ನಮ್ಮಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ ಪ್ರೇಯರ್. ಹೊಸ ಕಾರ್ಯ ಅಂದ ತಕ್ಷಣ ನಮಗೆ ಯಾವುದೋ ಒಂದು ಕೆಲಸ ಅಥವಾ ಒಂದು ಜಾಬ್ ಅಥವಾ ಒಂದು ಬೇರೆ ರೀತಿಯಾದಂಥ ಕಾರ್ಯಗಳು, ಮದುವೆ ಕಾರ್ಯ, ಏನಾದರೂ ಒಂದು ಹೊಸ ಕಾರ್ಯ ಮನೆಯಲ್ಲಿ ನಡೀತದೆ ಎಂಬುದಾಗಿ ನೆನ್ಪಿಟ್ಕೊಡ್ರಿ. ಇದೊಂದು ರೀತಿಯಾದ ಕಾರ್ಯಗಳು ಬೇರೆ, ಆದರೆ ದೇವರ ವಾಕ್ಯ ಮುಂದೆ ಹೋಗಿ ನಮ್ಮ ಜೊತೆಗೆ ಮಾತಾಡುವಂಥದ್ದಾಗಿದೆ ಪ್ರೇಯರೇ. ನಾವು ಗಮನ ಕೊಟ್ಟು ವಾಕ್ಯಗಳನ್ನ ಕೇಳುವಂಥವರಾಗಿರೋಣ. ಹಿಜ್ಕೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಾಕ್ಯವನ್ನು ನೋಡೋಣ. ಹಿಜ್ಕೀಯನ ಪ್ರವಾದನೆ ಗ್ರಂಥ 36:26 ಪ್ರೇಯರೇ. ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನ ನಿಮ್ಮೊಳಗಿಂದ ತೆಗೆದು. ಆಮೆನ್, ಹಲ್ಲೆಲೂಯ. ಜೋರಗಳನ್ನ ಹಲ್ಲೆಲೂಯ. ವಾಕ್ಯ ನಮಗೆ ಹೇಳ್ತಾ ಇದೆ, ನಾನು ನಿಮಗೆ ಹೊಸ ಮನಸ್ಸನ್ನ ಕೊಡ್ತೇನೆ ಎಂಬುದಾಗಿ. 2026ರಲ್ಲಿ ನಾವು ನೂತನ ಸೃಷ್ಟಿಗಳಾಗಿ ಬದಲಾಗಬೇಕಂದ್ರೆ ಹಣ ಕೊಟ್ಟು ಹೊಸ ವಸ್ತುಗಳನ್ನ ಖರೀದಿ ಮಾಡಿ ನಾವು ಮೈ ಮೇಲೆ ಧರಿಸ್ಕೋಬೋದು ಪ್ರೇಯರೇ. ಆದರೆ ಒಬ್ಬ ವ್ಯಕ್ತಿಯ ಹೃದಯ, ಅವನ ಮನಸ್ಸು ಹೊಸದಾಗಿ ಬದಲಾಗಬೇಕಂದ್ರೆ ಆ ನೂತನ ಹೃದಯವನ್ನು ದೇವರೇ ನಮಗೆ ಕೊಡಬೇಕು. ಅದು ಸ್ವಂತ ಪ್ರಯತ್ನದಿಂದ ಬರುವಂಥದ್ದಲ್ಲ, ಜ್ಞಾನದಿಂದ ಬರುವಂಥದ್ದಲ್ಲ. ದೇವರಾತ್ಮನಿವತ್ತು ಸಭೆಗೆ ಮಾತಾಡ್ತಾ ಇದ್ದಾನೆ, ನಿನ್ನ ಹೃದಯ ಯಾವತ್ತು ಹೊಸದಾಗಿ ಮಾರ್ಪಡುತ್ತದೋ ಅವತ್ತೇ ನಾನು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತೇನೆ. ಹಲ್ಲೆಲೂಯ. ದೇವರು ಹೊಸ ಕಾರ್ಯವನ್ನು ಮಾಡ್ತಾನೆ. ಈ ವರ್ಷ ದೇವರೇ ಈ ಸಭೆಯಲ್ಲಿ ನೆಕ್ಸ್ಟ್ ಬರುವ ಡಿಸೆಂಬರ್ 25 ಒಳಗಾಗಿ ನಾನು ಅನೇಕರಿಗೆ ಸಾಕ್ಷಿ ಹೇಳುವಂಥ ಕಾರ್ಯಗಳು ನನ್ನ ಹೃದಯದಲ್ಲಿ ಮತ್ತು ನನ್ನ ಮನೆಯಲ್ಲಿ ನಡಿಬೇಕಂದ್ರೆ ನಾನಿವತ್ತು ನೂತನ ಸೃಷ್ಟಿಯಾಗಿ ಬದಲಾಗಬೇಕು ಪ್ರೇಮ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬ ಮನುಷ್ಯ ಹಣದಿಂದ ಹೊಸದಾಗಿರುವುದು ಏನೆಲ್ಲ ಖರೀದಿ ಮಾಡಬಹುದು, ಆದರೆ ಹೃದಯವನ್ನ, ಹೊಸ ಮನಸ್ಸನ್ನು ಖರೀದಿ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಪ್ರವಾದನೆ ಪುಸ್ತಕ ಹೇಳ್ತಾ ಇದೆ, ನಾನು ನಿಮಗೆ ಹೊಸ ಹೃದಯವನ್ನು ಕೊಡುತ್ತೇನೆ, ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ನಾನು ಕೊಡ್ತೇನೆ. ಕಲ್ಲಾದ ಹೃದಯ ಹೇಗಿರ್ತದೆ ಗೊತ್ತಾ? ಒಬ್ಬ ವ್ಯಕ್ತಿಗಳಿಗೆ ಇದನ್ನು ಬಿಡಬೇಕು ಅಂತ ಗೊತ್ತಿದ್ರು ಅದನ್ನೇ ಅವರು ತಿರುಗಿ ಮಾಡ್ತಾರೆ. ಅವನ ಜ್ಞಾನದಿಂದ, ಅವನ ಶಕ್ತಿಯಿಂದ ಅಥವಾ ಅವರ ಬಲದಿಂದ, ಅವರ ಪ್ರಯತ್ನದಿಂದ ಯಾವ ಮನುಷ್ಯನಾಗಲಿ, ಯಾವ ಸ್ತ್ರೀ ಪುರುಷನಾಗಲಿ ತನ್ನ ಜೀವಿತವನ್ನು ಎಷ್ಟೇ ಶ್ರೀಮಂತರಾದರೂ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವನು ಕ್ರಿಸ್ತನ ಪಾದದಲ್ಲಿ ದೇವರ ಬಳಿಗೆ ಬಂದು ಕೇಳುವಾಗ ಪರಿಶುದ್ಧಾತ್ಮನು ಅವನ ಜೀವಿತವನ್ನು, ಅವನ ನಡತೆಯನ್ನು, ಅವನ ಕಾರ್ಯಗಳನ್ನು ಬದಲಾವಣೆ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದೇವರು 2026 2ನೇ ವಾರದಲ್ಲಿ ಮಾತಾಡ್ತಾ ಇದ್ದಾನೆ. ನಾನು ಸಭೆಗೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ಹೊಸ ಕಾರ್ಯವನ್ನು ಮಾಡೋದಕ್ಕೆ ರೆಡಿ ಇದ್ದೇನೆ, ಹೊಸ ಕಾರ್ಯವನ್ನು ಮಾಡೋದಕ್ಕೆ ರೆಡಿ ಇದ್ದೇನೆ. ನೀನು ಹೊಸದಾಗಿ ಹುಟ್ಟುವುದಕ್ಕಾಗಿ ರೆಡಿ ಆಗಿದೆಯಾ? ಹಲ್ಲೆಲೂಯ, ಹಲ್ಲೆಲೂಯ. ಸಭೆಗೆ ಹೇಳುವಂಥ ಮಾತು ಪ್ರೇಯರೇ, ಇದು ಸ್ವಂತ ಪ್ರಯತ್ನದಿಂದ ನಮ್ಮ ಮನಸ್ಸು, ನಮ್ಮ ಹೃದಯ ಹೊಸದಾಗುವುದಕ್ಕೆ ಸಾಧ್ಯವಿಲ್ಲ. ದೇವರೇ ನಮಗೆ ಹೊಸ ಹೃದಯವನ್ನು ಕೊಟ್ಟು ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಹಾಕಬೇಕು. ಆಮೆನ್, ಹಲ್ಲೆಲೂಯ. ಯಾಕಂದರೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 22ನೇ ವಾಕ್ಯ ನಮಗೆ ಹೇಳ್ತದೆ ಪ್ರೇಯರೇ. ಎಫೆಸ ಪತ್ರಿಕೆ 4:22 ಒಂದು ಮಾತು ಹೇಳ್ತದೆ.
ನೀವು ಹಿಂದಿನ ನಡತೆಯನ್ನು ಅನುಸರಿಸದೆ ಹಿಂದೆ ಇರುವಂತ ಕೆಟ್ಟ ಸ್ವಭಾವಗಳನ್ನ ತೆಗೆದು ಬಿಟ್ಟು ಎಸ್, ವಾಕ್ಯ ಹೇಳ್ತಾ ಇದೆ, ನಿಮ್ಮನ್ನ ಮೋಸ ಮಾಡುವಂಥದ್ದು ಯಾವುದಂದ್ರೆ ಹಿಂದಿನ ಸ್ವಭಾವ, ಹಳೆಯ ಸ್ವಭಾವ. ಅದು ಯಾವುದೇ ಆಗಿರ್ಬೋದು, ಕೋಪ ಮಾಡಿಕೊಳ್ಳೋ ಸ್ವಭಾವ, ಅಥವಾ ಪ್ರೇರೆ ಮೋಸ ಮಾಡುವ ಸ್ವಭಾವ, ಸಿಟ್ಟುಗೊಳ್ಳುವ ಸ್ವಭಾವ, ಸುಳ್ಳು ಹೇಳುವ ಸ್ವಭಾವ, ಮನುಷ್ಯನ ಶರೀರದೊಳಗಿರುವ ಸ್ವಭಾವಗಳು ಅದು ದುಡ್ಡು ಕೊಟ್ಟರೆ ಹೋಗುವಂಥದ್ದಲ್ಲ, ಅದನ್ನು ಯೇಸುವೇ ಬದಲಾಯಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. 2026ರಲ್ಲಿ ದೇವರು ತನ್ನಾತ್ಮನ ಮೂಲಕ ಹೊಸ ಕಾರ್ಯ ಮಾಡುವುದನ್ನು ನಾವು ನೋಡ್ತೇವೆ. ಇವತ್ತು ತೀರ್ಮಾನ ಮಾಡೋಣ, ದೇವರೇ ನನಗೆ ನೂತನ ಸೃಷ್ಟಿಯಾಗುವಂಥ ಅವಕಾಶವನ್ನು ಕೊಡಪ್ಪ. ಹಲ್ಲೆಲೂಯಾ. ಹಿಂದಿನ ಸ್ವಭಾವವನ್ನು ಬಿಟ್ಬಿಡೋಣ, ನೆನ್ಪು ಮಾಡ್ಕೊಳ್ಳೋಣ ಪ್ರೇರೆ. ಯಾವ ಸ್ವಭಾವ ನನ್ನಲ್ಲಿದೆ? ದೇವರಿಗೆ ವಿರುದ್ಧವಾದ ಸ್ವಭಾವ. ಪ್ರಾರ್ಥನೆ ಮಾಡದೇ ಇರುವುದು ದೇವರಿಗೆ ವಿರುದ್ಧವಾದ ಸ್ವಭಾವ. ಸಭೆಗೆ ಬರದೇ ಇರುವುದು ದೇವರಿಗೆ ವಿರುದ್ಧವಾದ ಸ್ವಭಾವ. ಪ್ರಿಯರ, ಬೈಬಲ್ ಓದದೇ ಇರುವುದು ದೇವರಿಗೆ ವಿರುದ್ಧವಾದ ಸ್ವಭಾವ. ನಮ್ಮ ಮಾತಿನಲ್ಲಿ, ನೋಟದಲ್ಲಿ, ಆಲೋಚನೆಯಲ್ಲಿ, ಕ್ರಿಯೆಗಳಲ್ಲಿ, ನಮ್ಮ ಶರೀರದಲ್ಲಿ ಯಾವ ಸ್ವಭಾವ ಇದೆ ಅದನ್ನು ಬಿಡುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು ದೇವರ ಹತ್ರ ಕೇಳೋಣ, ದೇವರೇ ನನಗೆ ಮೃದುವಾದ ಹೃದಯವನ್ನು ಕೊಡಪ್ಪ. ಹಲ್ಲೆಲೂಯಾ. ಯಾಕೆಂದರೆ ಸರ್ವಶಕ್ತನಾಗಿರುವ ದೇವರು ಎಲ್ಲವನ್ನ ಮಾಡೋದಕ್ಕೆ ಆತನಿಗೆ ಶಕ್ತಿ ಇದೆ. ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಪವಿತ್ರಾತ್ಮನ ಮೂಲಕ ನಮಗೆ ನೂತನ ಸ್ವಭಾವವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಪ್ರೇರ. ಹಲ್ಲೆಲೂಯಾ. ಯೋಹಾನ್ ಬರೆದ ಸುವಾರ್ತೆ 3:3 ಒಂದು ವಾಕ್ಯ ಹೇಳ್ತದೆ ಪ್ರೇರೆ. ಯೋಹಾನನು ಬರೆದ ಸುವಾರ್ತೆ 3:3 ಒಂದು ವಚನ ನಮಗೆ ಈ ರೀತಿಯಾಗಿ ಹೇಳ್ತದೆ. ಎಸ್, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹಲ್ಲೆಲೂಯಾ. ಇವತ್ತು ವಾಕ್ಯ ಕೇಳುತ್ತಿರುವಂತಹ ದೇವರ ಮಕ್ಕಳೇ, ಒಂದು ಹೊಸ ಕಾರ್ಯವನ್ನು ದೇವರು ಹೃದಯದಲ್ಲಿ ಆ ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರಿಂದ ಹೊಸ ಕಾರ್ಯವನ್ನು, ಶಾರೀರಿಕವಾದ ಅದ್ಭುತಗಳಾಗಿರ್ಬೋದು, ಆತ್ಮಿಕವಾದ ಅದ್ಭುತಗಳಾಗಿರ್ಬೋದು, ಇವೆರಡನ್ನು ಹೊಂದಬೇಕಂದ್ರೆ ನಾವು ಅದನ್ನು ಪ್ರಿಯರೇ, ನಾವು ಹೊಸದಾಗಿ ಹುಟ್ಟಲೇಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಒಬ್ಬ ವ್ಯಕ್ತಿ ದೊಡ್ಡವನಾದ ಮೇಲೆ ಚಿಕ್ಕ ಮಗು ಆಗಿ ತಿರುಗಿ ಹೇಗೆ ತಾಯಿ ಹೊಟ್ಟೆಯಿಂದ ಹುಟ್ಟೋದು? ನಿಕೋದೇಮನ ಅಲ್ಲಿ ಕೇಳ್ತಾನೆ. ಒಬ್ಬ ಇಸ್ರಾಯೇಲ್ ಜನಾಂಗಕ್ಕೆ ಒಬ್ಬ ಗುರು ಆಗಿರುವಂಥ, ಹಿರಿಯನಾಗಿರುವಂಥ ವ್ಯಕ್ತಿ ಕೇಳ್ತಾನೆ ಯೇಸು ಸ್ವಾಮಿ ಹೇಳುವಾಗ, ನಾವು ತಿರುಗಿ ತಾಯಿ ಗರ್ಭದಲ್ಲಿ ಹೋಗಿ ಹುಟ್ಟುವುದು ಹೇಗಾದಿತ್ತು? ದೇವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ನ ಮನಸ್ಸು ಹೊಸದಾಗಿ ಹುಟ್ಟುವುದ್ರ ಬಗ್ಗೆ ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಕಾರ್ಯವನ್ನು ದೇವರು ಹೇಳ್ತಾ ಇದ್ದಾನೆ. ನೀನು ನೂತನ ಸೃಷ್ಟಿಯಾಗಿ ಬದಲಾವಣೆ ಆದರೆ, ನಿನ್ನ ಜೀವಿತವನ್ನು ಹೊಸದು ಮಾಡಿಕೊಂಡ್ರೆ, ದೇವರಲ್ಲಿ ವಾಕ್ಯದಿಂದ ಮಾತಾಡ್ತಾ ಇದ್ದಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಸಭೆಯಲ್ಲಿರ್ಬೋದು, ಸಭೆ ಕಾರ್ಯದಲ್ಲಿರ್ಬೋದು, ಸಭೆ ಕೆಲಸದಲ್ಲಿರ್ಬೋದು, ಎಲ್ಲದರಲ್ಲಿ ನಾನೇ ಮುಂದೆ ಎಂಬುದಾಗಿ ಎಲ್ಲವನ್ನ ಮಾಡಿರ್ಬೋದು. ಆದರೆ ನಿನ್ನ ಹೃದಯ ಬದಲಾವಣೆ ಆಗದೆ ಹೋದರೆ ದೇವರ ರಾಜ್ಯ ನಮಗೆ ಸಿಗೋದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 2026ರಲ್ಲಿ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನಾನು ಹೊಸ ಕಾರ್ಯವನ್ನು ಮಾಡ್ತೇನೆ, ನಿಮ್ಮ ಹೃದಯವನ್ನು ಹೊಸದು ಮಾಡಿಕೊಳ್ತೀರಾ? ಹಲ್ಲೆಲೂಯಾ. ನಿಮ್ಮ ಜೀವಿತವನ್ನು ಬದಲಾಯಿಸ್ಕೊಳ್ತೀರ. ಇದನ್ನು ದೇವರು ಇವತ್ತು ಸಭೆಯಲ್ಲಿ ನಮಗೆ ಕೇಳ್ತಾ ಇದ್ದಾನೆ. ಖಂಡಿತ ಪ್ರಿಯರೇ, 2025ರಲ್ಲಿ ಏನಾಗಲಿಲ್ಲೋ ನನಗೆ ಗೊತ್ತಿಲ್ಲ. ಒಂದು ಸಾರಿ ಚೆಕ್ ಮಾಡಿಕೊಳ್ಳೋಣ ಪ್ರಿಯರೇ. 2025ರಲ್ಲಿ ಏನೋ ಒಂದು ಆಸೆ ಇಟ್ಕೊಂಡಿದ್ದೀವಿ, ನನ್ನ ಮನೇಲಿ ಈ ಕಾರ್ಯ ಆಗಲಿ, ನನ್ನ ಮಕ್ಕಳ ಭವಿಷ್ಯತ್ನಲ್ಲಿ ಈ ಕಾರ್ಯ ಆಗಲಿ, ಕೆಲಸದಲ್ಲಿ ಅಥವಾ ನಿನ್ನ ವ್ಯಾಪಾರದಲ್ಲಿ, ಬಿಸ್ನೆಸ್ನಲ್ಲಿ, ಜಾಬ್ನಲ್ಲಿ, ಸಭೆಯಲ್ಲಿ ಏನೋ ಒಂದು ಕಾರ್ಯ ಆಗಬೇಕೆಂಬುದಾಗಿ ನಿನಗೆ ಆಸೆ ಇದೆ, ಅದಾಗಿಲ್ಲ. ಅದಕ್ಕೆ ಏನು ಕಾರಣ ಎಂಬುದಾಗಿ ಗುರುತಿಸ್ಕೊಂಡು ದೇವರು ಇವತ್ತು ಸಭೆಯಲ್ಲಿ ಮಾತಾಡ್ತಾ ಇದ್ದಾನೆ. ನಾನು ನೂತನ ಸೃಷ್ಟಿ ಆಗ್ತೇನೆ ದೇವರೇ, ನಾನು ಹೊಸದಾಗಿ ಹುಟ್ಟುತ್ತೇನೆ, ನನಗೆ ಹೊಸ ಕಾರ್ಯವನ್ನು ಮಾಡೆಂಬುದಾಗಿ ನೀನು ಕೇಳೋದಾದರೆ ದೇವರು ಈಗಲೇ ಆ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೊಸ ಕಾರ್ಯವನ್ನು ಮಾಡೋದಕ್ಕೆ ಶಕ್ತನಾಗಿರುವ ದೇವರಾಗಿದ್ದಾನೆ. ಪರಿಶುದ್ಧಾತ್ಮನು ಇವತ್ತು ಈ ಸಭೆಯಲ್ಲಿ ತನ್ನ ಆತ್ಮನ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ ಪ್ರಿಯರೇ.
ಈ ನೂತನ ಸ್ವಭಾವ, ಈ ನೂತನ ಮನಸ್ಸು ಇದು ಸ್ವಂತ ಪ್ರಯತ್ನದಿಂದ ಬರುವಂಥದ್ದಲ್ಲ. ನೆನ್ಪಿಟ್ಕೊಡ್ರಿ, ಯಾವುದಾದ್ರೂ ಒಬ್ಬ ಮನುಷ್ಯ ನಾನು ನೀತಿವಂತನಾಗಿ ಜೀವಿಸ್ತೇನೆ, ನಾನೆಲ್ಲ ಕಡೆ ಪರಿಶುದ್ಧನಾಗಿರ್ತೇನೆ ಅಂತೇಳಿ ತನ್ನ ಸ್ವಂತ ಪ್ರಯತ್ನದಿಂದ ಹೋದರೆ ಅದು ಸಾಧ್ಯ ಇಲ್ಲ ಪ್ರಿಯರೇ. ನಾವು ದೇವರ ಬಳಿಯಲ್ಲಿ ಬಂದು ಕುಂತುಕೊಂಡು ದೇವರಾತ್ಮನೇ ನೀ ನನಗೆ ಸಹಾಯ ಮಾಡಪ್ಪ ಅಂದಾಗ ಅದೇ ಪರಿಶುದ್ಧಾತ್ಮನು ನನಗೂ ನಿನಗೂ ಸಹಾಯ ಮಾಡ್ತಾನೆ ಪ್ರಿಯ. ಹಲ್ಲೆಲೂಯಾ. ಯಾಕಂದ್ರೆ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 16 ಮತ್ತು 17 ವಾಕ್ಯ ಹೇಳ್ತದೆ ಪ್ರಿಯರೇ. ಆ ವಾಕ್ಯವನ್ನು ಯಾರಾದರೂ ಒಬ್ಬರು ಓದೋಣ ಪ್ರಿಯರೇ, ವಚನವನ್ನು. ಯೋಹಾನ್ ಬರೆದ ಸುವಾರ್ತೆ 14. ಹಾ, ಆಮೇನ್. ಆ ಸಹಾಯಕನು ಯಾರಂದರೆ ಸತ್ಯದಾತ್ಮನೇ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಒಬ್ಬ ವ್ಯಕ್ತಿ ಪರಿಶುದ್ಧನಾಗಿ, ನೀತಿವಂತನಾಗಿ, ಪವಿತ್ರನಾಗಿ, ಹೊಸದಾಗಿ ಹುಟ್ಟಿ ನೂತನ ಸ್ವಭಾವಗಳು ಬಂದು ಜೀವಿಸುವುದಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಹಾಯ ಮಾಡೋಕ್ಕಾಗಲ್ಲ, ಪವಿತ್ರಾತ್ಮನಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪರಿಶುದ್ಧಾತ್ಮನ ಸಹಾಯವನ್ನು ನಾವು ಕೇಳೋಣ. ನಮ್ಮ ಹೃದಯದಲ್ಲಿ ನಾವು ಹೊಸದಾಗಿ ಹುಟ್ಟುವಾಗ ನಾನು ಹೇಳ್ತೇನೆ ಪ್ರಿಯರೇ, ನಾವು ಕೇಳದಿದ್ದರೂ ಹೊಸ ಕಾರ್ಯಗಳು ನಮ್ಮ ಕಣ್ಣುಗಳು ಕಾಣುವಂತೆ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಹೊಸ ಅದ್ಭುತಗಳನ್ನ ನಾವು ಕಾಣ್ತೀವಿ, ಹೊಸ ಒಂದು ಜೀವಿತವನ್ನು ನಾವು ಕಾಣ್ತೀವಿ. ನಮ್ಮ ಮಕ್ಕಳ ಭವಿಷ್ಯತ್ತಿನಲ್ಲಿ, ನಮ್ಮ ವ್ಯಾಪಾರದಲ್ಲಿ, ನಮ್ಮ ಜಾಬ್ನಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಸಭೆಯಲ್ಲಿ ಆ ಕಾರ್ಯಗಳು ನಡೆಯುವುದನ್ನು ನಾವು ಕಣ್ಣಾರೆ ಕಾಣ್ತೇವೆ. ಹಲ್ಲೆಲೂಯಾ. ಆರೋಗ್ಯದಲ್ಲಿಯೂ ದೇವರು ಹೊಸ ಕಾರ್ಯವನ್ನು ಮಾಡ್ತಾನೆ. ಒಂದಿನ ಪ್ರಿಯರೇ, ಪೇತ್ರ ಯೋಹಾನರು ಮಧ್ಯಾಹ್ನದ 3 ಗಂಟೆಗೆ ನಡೆಯುವಂಥ ಪ್ರಾರ್ಥನೆಗೆ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ ನೋಡುವಾಗ ಅವರಿಬ್ಬರು ಹೋಗ್ಬೇಕಾದ್ರೆ ಒಬ್ಬ ಹುಟ್ಟು ಕುಂಟನು ಅವರಿಬ್ಬರನ್ನ ಭಿಕ್ಷೆ ಕೇಳ್ತಾನೆ. 6ನೇ ವಚನ ಹೇಳ್ತದೆ, ಪೇತ್ರನು ಹೇಳ್ತಾನೆ, ನಮ್ಮಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ, ಆದರೆ ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳಿದಾಗ ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವಜನರೇ, ಹೊಸ ಕಾರ್ಯವನ್ನು ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನ್ನ ಜೀವಿತ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ನೀನು ರೆಡಿಯಾಗಿದ್ದೀಯಾ? ದೇವರು ಇವತ್ತು ಈ ಸಭೆಯಲ್ಲಿ ಕೇಳ್ತಾ ಇದ್ದಾನೆ. ಹಾಗಾದರೆ ಪ್ರಿಯರೇ, ವಾಕ್ಯ ಕೇಳುತ್ತಿರುವಂಥ ನಾವುಗಳು ಒಂದು ಸಾರಿ ನಮಗೆ ನೂತನ ಮನಸ್ಸು ಬಂದರೆ ಆ ಮನಸ್ಸನ್ನು ಕೊಡುವಂಥವರು ದೇವರಾತ್ಮನೇ. ಆ ನೂತನ ಮನಸ್ಸಿನಲ್ಲಿ ಹಾಗೇ ನಾವು ಮುಂದೆ ಹೋಗುವಾಗ ನಾವು ಯಾವ ಕಾರ್ಯವನ್ನು ಕೇಳದಿದ್ದರೂ ಹೊಸ ಕಾರ್ಯವನ್ನು ದೇವರು ಮಾಡ್ತಾನೆ ಇರ್ತಾನೆ. ಯಾಕಂದರೆ ನಾವು ದೇವರಿಗಾಗಿ ಬದಲಾಗಿದ್ದೇವೆ, ಕ್ರಿಸ್ತನಿಗಾಗಿ ತ್ಯಾಗ ಮಾಡಿದ್ದೇವೆ, ಸ್ವಭಾವ ಬದಲು ಮಾಡಿಕೊಂಡಿದ್ದೇವೆ, ನಡತೆಯನ್ನು ಬದಲು ಮಾಡಿಕೊಂಡಿದ್ದೇವೆ, ನಮ್ಮ ಮಾತು ಬದಲಾಗಿದೆ, ನಮ್ಮ ದೃಷ್ಟಿ ಬದಲಾಗಿದೆ, ನಮ್ಮ ಆಲೋಚನೆ ಬದಲಾಗಿದೆ, ನಮ್ಮ ಜೀವಿತ ಬದಲಾಗಿದೆ. ಯೇಸುವಿಗಾಗಿ ನಾವು ತ್ಯಾಗ ಮಾಡಿದ್ರಿಂದ ಅದ್ಭುತದ ಶಕ್ತಿ ಸದಾ ಕಾಲ ನಮ್ಮಲ್ಲಿ ನಡೀತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಇವತ್ತಿನ ವಾಕ್ಯ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ದೇವರ ವಾಕ್ಯ ಹೇಳ್ತದೆ, ಈಗ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಹಳೆಯದೆಲ್ಲ ಹೋಗಿ ನೂತನವಾಗ್ತದೆ. ಹೊಸ ಕಾರ್ಯವನ್ನು ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹೊಂದಿಕೊಳ್ಳೋದಕ್ಕಾಗಿ ನಾವು ಶಕ್ತರಾಗೋಣ. 1 ನಿಮಿಷ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ದೇವರಾತ್ಮನು ಈ ಸಭೆಗೆ ತನ್ನ ಆತ್ಮನ ಮೂಲಕ ಮಾತನಾಡುವ ಒಂದು ಕಾರ್ಯ, ನಾವು ಕಣ್ಣುಗಳನ್ನು ಮುಚ್ಚಿದವರಾಗಿ ಸಾಧ್ಯವಾದರೆ ಬಲಗೈನ ಮೇಲೆ ಕೆತ್ತುತ್ತಾ ನಾವು ಪ್ರಾರ್ಥನೆ ಮಾಡೋಣ. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಯಾಗ್ತಾರೆ. ಹೊಸ ಕಾರ್ಯವನ್ನು ಮಾಡುವುದಕ್ಕೆ ದೇವರು ರೆಡಿ. ಬದಲಾವಣೆ ಆಗುವುದಕ್ಕೆ ನಾವು ರೆಡಿಯಾಗಿದ್ದೇವಾ? ದೇವರೇ, ನನಗೆ ನೂತನ ಮನಸ್ಸನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಪ್ಪ. ಬಲಗೈನ ಮೇಲೆತ್ತಿ ಹೇಳೋಣ, ಪರಿಶುದ್ಧಾತ್ಮನೇ, ನಾನು ಹೊಸದಾಗಿ ಹುಟ್ಟುವುದಕ್ಕೆ ನನಗೆ ನೀನು ಸಹಾಯ ಮಾಡು. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರನೆಂಬುದಾಗಿ ವಾಕ್ಯ ನಮಗೆ ಹೇಳ್ತದೆ. ನಮಗೆ ಪರಲೋಕ ಬೇಕಾ?
ಹೊಸ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡಿಬೇಕಾ? ನೂತನ ಸ್ವಭಾವ, ನೂತನ ಮನಸ್ಸು ನನ್ನೊಳಗೆ ಬರಬೇಕಾ? ಇವತ್ತೇ ನಾವು ತೀರ್ಮಾನ ಮಾಡೋಣ. ದೇವರೇ, ಹೊಸ ವರ್ಷದಲ್ಲಿ ಹೊಸದಾಗಿರುವ ಆಲೋಚನೆ ನನಗೆ ಕೊಡಪ್ಪ. ಹೊಸ ಮಾತುಗಳನ್ನ ನನಗೆ ನೀನು ಕೊಡು ದೇವರೇ. ಹೊಸ ಜೀವಿತವನ್ನು ನನಗೆ ಕೊಡು ಸ್ವಾಮಿ. ಹೊಸದಾಗಿರುವ ದೃಷ್ಟಿಯನ್ನು ನನಗೆ ಕೊಡು ದೇವರೇ. ಪವಿತ್ರಾತ್ಮನೇ, ನಿನ್ನ ಕಾರ್ಯವನ್ನು ನೀನು ಮಾಡು ಸ್ವಾಮಿ. ನಾವು ಕೈ ಎತ್ತಿ ಪ್ರಾರ್ಥಿಸ್ತೇವೆ ದೇವರೇ. ನಮ್ಮ ಬಲದಿಂದ, ನಮ್ಮ ಜ್ಞಾನದಿಂದ, ನಮ್ಮ ಪ್ರಯತ್ನದಿಂದ ನಾವು ಹೊಸ ಮನುಷ್ಯರಾಗುವುದಕ್ಕೆ ಸಾಧ್ಯವೇ ಇಲ್ಲ ದೇವರೇ. ಪವಿತ್ರಾತ್ಮನೇ, ನೀ ನಮಗೆ ಸಹಾಯ ಮಾಡು. ಇವತ್ತೇ ಯಾವುದು ನಮ್ಮಲ್ಲಿ ಬದಲಾಗಲಿಲ್ಲವೋ ಅದನ್ನು ಬದಲಾವಣೆ ಮಾಡಿಕೊಂಡು ಈ ಸಭೆಯಿಂದ ನಾವು ಹೊರಗಡೆ ಹೋಗ್ತೇವಪ್ಪ. ಹೊಸ ಕಾರ್ಯವನ್ನು ಎದುರು ನೋಡ್ತೇವೆ ದೇವರೇ. ನಮಗೋಸ್ಕರ ನೀನಿಟ್ಟಿರುವ ಎಲ್ಲ ಆಶೀರ್ವಾದವನ್ನು ನಾವು ಎದುರು ನೋಡ್ತೇವೆ. ಪವಿತ್ರಾತ್ಮನೇ, ನಮ್ಮನ್ನು ನೀನು ಬದಲಾಯಿಸು. ದೇವರಿಗೆ ಹೇಳುತ್ತಾ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನೇ, ನನ್ನನ್ನು ಬದಲಾಯಿಸಪ್ಪ. ಪ್ರತಿಯೊಬ್ಬರು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ಸ್ವಭಾವ ಎಲ್ಲಿ ಬದಲಾಗಿಲ್ಲ, ಇನ್ನು ಯಾವುದರಲ್ಲಿ ನಾನು ಬದಲಾವಣೆ ಆಗಿಲ್ಲ. ಆ ಸ್ಥಳದಲ್ಲಿ ದೇವರೇ ನನ್ನನ್ನು ಬದಲಾವಣೆ ಮಾಡು ಸ್ವಾಮಿ. ನನ್ನ ಮಾತಿನಲ್ಲಿಯೋ, ನೋಟದಲ್ಲಿಯೋ, ಆಲೋಚನೆಯಲ್ಲಿಯೋ, ಕ್ರಿಯೆಗಳಲ್ಲಿಯೋ ನಾನು ನೂತನ ಸೃಷ್ಟಿಯಾಗಿ ಹೋಗ್ತೇನೆ ದೇವರೇ. ನನಗೆ ನೀನು ಸಹಾಯ ಮಾಡು. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಅತಿಯಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯಾದ ದೇವರೇ, ಅಮೂಲ್ಯವಾದ ಈ ಸಮಯಕ್ಕಾಗಿ ನನಗೆ ಸ್ತೋತ್ರ. ಈಗ ಹೊಸ ಕಾರ್ಯವನ್ನು ಮಾಡುವೆನೆಂಬುದಾಗಿ ಹೇಳಿದ ದೇವರೇ, ಆ ಹೊಸ ಕಾರ್ಯಕ್ಕೋಸ್ಕರ ನಾವು ನಿರೀಕ್ಷೆಯಿಂದ ಕಾಯ್ತೇವೆ. ನಮ್ಮನ್ನು ಬದಲಾಯಿಸಿಕೊಂಡು ಜೀವಿಸುವುದಕ್ಕೋಸ್ಕರ ಪವಿತ್ರಾತ್ಮನೇ, ನಿನ್ನ ಮುಂದಿಗಿದ್ದು ಸಹಾಯ ಮಾಡಿ. ಇಲ್ಲಿ ನಿಂತು ಅಪ್ಪ, ಈ ಸಮ್ಮುಖದಲ್ಲಿ ಕುಂತ್ಕೊಂಡು ಕೈಗಳ ಎತ್ತಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೂತನ ಕಾರ್ಯವನ್ನ ಮಾಡಿ ಈ ಸಭೆಯಲ್ಲಿ ಅವರು ಅನೇಕರಿಗೆ ಸಾಕ್ಷಿ ಹೇಳುವಂತೆ 2026 ಅಪ್ಪ, ಈ 12 ತಿಂಗಳುಗಳ ಕಾಲ ದೇವರೇ, ನೂತನದ ಸ್ವಭಾವದೊಂದಿಗೆ ಜೀವಿಸುವಾಗ ನೂತನ ಕಾರ್ಯವನ್ನು ಅವರ ಕಣ್ಣು ಕಾಣಲಿ ದೇವರೇ, ಅವರ ಕಿವಿ ಕೇಳಲಿ ಸ್ವಾಮಿ, ಅವರ ಮನಸ್ಸು ಗ್ರಹಿಸಲಿ ದೇವರೇ. ನಿನ್ನ ಪುನರುತ್ಥಾನದ ಶಕ್ತಿ ಎಲ್ಲರಲ್ಲೂ ಹೊಸ ಕಾರ್ಯವನ್ನು ಮಾಡಿ ಆಶೀರ್ವಾದ ಮಾಡಿ ನಡೆಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇನೆ, ಪರಲೋಕದ ನಮ್ಮ ತಂದೆ.